ಹಲೋ, ಇದೇನಂತ ನೋಡ್ತೀರಾ? ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದು ಭಾವಿಸ್ತೀನಿ. ನಾನು ನಿಮ್ಮ ಶಶಿ ಮಾತಾಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಗ ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಡ್ರಿಂಕ್ಸ್ ಮಾಡಿದ್ದೀನಿ ನೋಡಿ. ಏನಂತ ಬೆಳಗ್ಗೆ ಹೊತ್ತು ಮಾರ್ನಿಂಗು ಆಫೀಸ್ಗೆ ಹೋಗೋರಿಗೆ ಮತ್ತು ಕೆಲ್ಸಕ್ಕೆ ಹೋಗೋಗಂತೂ ಬ್ಯುಸಿ ಇರ್ತಾರೆ, ಅವ್ರು ಮಾಡಿ ಕುಡಿಯೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಮಂತ್ಲಿ ಒಂದ್ಸಲ ಈ ಥರ ಮಾಡಿ ಇಟ್ಕೊಬಿಟ್ಟೆ ತುಂಬ ಈಸಿ ಆಗುತ್ತೆ, ಬೇಗನೂ ಆಗುತ್ತೆ ನಮಗೆ. ಇವತ್ತು ಡೈಲಿ ನಾವು ಎರಡು ಐಸ್ ಕ್ಯೂಬ್ ಥರ ಹಾಕೊಂಡು ನಿಜವಾಗ್ಲೂ ಹೇಳ್ತೀನಿ, ABC ಜ್ಯೂಸ್ ಅದು ತುಂಬ ಮೈಗೆ ಒಳ್ಳೆಯದು. ಡೈಲಿ ಕುಡಿಬೇಕು ನೀವು. ಇದು ಅಷ್ಟೇ, ಇದು ನೆಲ್ಲಿಕಾಯಿ ಜ್ಯೂಸು ತಲೆ ಕೂದಲೋದಕ್ಕೆ. ಮತ್ತು ಒಬ್ಬೊಬ್ರಿಗೆ ಏನು ಗೊತ್ತೋ ತುಂಬ ಟಯರ್ಡ್ ಆಗುತ್ತೆ, ಟೆನ್ಷನ್ ಆಗುತ್ತೆ, ಈ ಥರ ಒಂದು ಜ್ಯೂಸ್ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಅಂತ ಒಂದು ಜ್ಯೂಸ್ ಮಾಡಿ ಎರಡು ಬನ್ನಿ ಹೇಗೆ ಮಾಡಿ ನಾನು ಸ್ವಲ್ಪ ಹೋಗಿ ನೀವು ಕ್ಲಿಪ್ಪಿಂಗ್ ನೋಡ್ಕೊಂಬನ್ನಿ. ಹಾಗೆ ಲಾಸ್ಟ್ ಆಗ್ಬಿಟ್ಟು ಚೆನ್ನಾಗಿದೆ, ನಮಗೆ ಲೈಕ್ ಕೊಡಿ. ತುಂಬಾ ಚೆನ್ನಾಗೈತೆ. ನನ್ನ ಮಗಳು ಯಾವಾಗಲೇ ಹೇಳ್ತಾಳೆ, ಅಮ್ಮ ಏನಮ್ಮ ಜ್ಯೂಸ್ ಮಾಡ್ಕೊಂಡು ಸುಮ್ಮನೆ ನೆಲ್ಲಿಕಾಯಿ ರುಬ್ಬಿ ವೇಸ್ಟ್ ಮಾಡಬೇಕು. ಈ ಥರ ಮಾಡಿ ಇಟ್ಕೊಬಿಟ್ಟು ನಮಗೆ ತಿಂಗಳಿಡೀ ನಾವು ಮಾಡ್ಕೊಬೋದು. ಬೇಡ ನಿಮಗೆ ತಿಂಗಳಂದರೆ 15 ಡೇಸ್ಗೋಸ್ಕರ ಮಾಡ್ಕೊಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ, ಇದಂತೂ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿತ್ತು ಇದು. ಈ ಥರ ನೀವು ಒಂದು ಜ್ಯೂಸ್ ಮಾಡ್ಕೊಳ್ಳಿ ಮನೇಲಿ. ಹಾಗೆ ನಾನು ನೋಡಿ ಲಾಸ್ಟ್ ನೋಡಿ ಹೇಗೆ ಮಾಡಿದೆ ಅಂತ. ABC ಜ್ಯೂಸ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ನೋಡಿ, 3 ಐಟಮ್ ತೊಗೊಂಡ್ಬಂದಿನಿ. ಮತ್ತು ಇದನ್ನು ನೆಲ್ಲಿಕಾಯಿ ಜ್ಯೂಸು. ಮಾರ್ನಿಂಗು ನಾವೇನು ಗೊತ್ತಾ, ನಾವು ಆಫೀಸ್ಗೆ ಹೋಗ್ತೀವಿ, ನಮಗೆ ಟೈಮ್ ಇರಲ್ಲ ಅಂಥವ್ರಿಗೆ ಏನು ಮಾಡಬೇಕು, ಈ ಥರ ಮಾಡಿ ಇಟ್ಕೊಬಿಟ್ರೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಡೈಲಿ ಇದೊಂದು ಹಾಕ್ಕೊಂಡು ಇದೊಂದು ಗ್ಲಾಸ್ ಕುಡಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಸ್ಕಿನ್ನಿಗೆ, ನಮ್ಮ ತಲೆ ಕೂಲಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಬನ್ನಿ ಹೇಗೆ ಮಾಡೋದು ತೋರಿಸಿ. ಇದಕ್ಕೆ ಗ್ಯಾಸ್ ಬೇಡ, ಕುದಿಸೋದು ಬೇಡ, ಏನೂ ಬೇಡ. ಈಗ ಸಿಂಪಲ್ ಮಾಡಿ ಇಟ್ಕೊಬಿಟ್ಟು ಇದೇ ತುಂಬ ಹೆಲ್ತ್ ಒಳ್ಳೆಯದು. ಬನ್ನಿ ನೋಡಿ, ಒಂದು ಆಪಲ್ ತೊಗೊಂಡಿದ್ದೀನಿ, ಇದೇನು ಚಿಪ್ಪೆ ತೆಗ್ದಿಲ್ಲ. ಒಂದು ಆಪಲ್ಲು, ಒಂದು 2 ಕ್ಯಾರೆಟು, ಒಂದು ಬೀಟ್ರೋಟು. ಇಷ್ಟು ಸ್ವಲ್ಪ ನೀರು ಕಮ್ಮಿ ಹಾಕೊಂಡು ರುಬ್ಬೋಣ, ಯಾಕೆಂದ್ರೆ ಜಾಸ್ತಿ ಇಷ್ಟು ರುಬ್ಬಿ ಸಾಕು. ಇದು ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ. ನೀರೇನು ಜಾಸ್ತಿ ಬೇಡ, ಇಷ್ಟೇ ಸಾಕು, ಅದೇ ಫಿಲ್ಟ್ರ್ ಆಗುತ್ತೆ. ಸ್ವಲ್ಪ ಹಾಕೊಂಡು ನಾವು ಚೆನ್ನಾಗಿ ನೋಡಿತ್ರ. ನನ್ನ ಮಗಳು ಬಂದಾಗಲೇ ಹೇಳ್ತಮ್ಮ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡ್ರ, ಅವಾಗ ಅದಕ್ಕಂತ ರುಬ್ಬಬೇಕು ಮಾಡಬೇಕು, ಅದಕ್ಕೆ ಈ ಥರ ಮಾಡಿ ಇಟ್ಕೊಬಿಟ್ಟು ನಾವು ಫ್ರಿಜ್ಜಲ್ಲಿ ನಮ್ಗೆ ಕರೆಕ್ಟಾಗಿ 1 ತಿಂಗಳು. ಇದು ಜಾಸ್ತಿ ಇದೆ ಅಂದ್ಕೋ ಹಚ್ಚು, ಒಬ್ಬೊಬ್ರು 1 ತಿಂಗಳು ಮಾಡಿ ಇಟ್ಕೊಂಡ್ರೆ ಸಾಕು. ತಿಂಗಳಿಗೆ ಒಂದು ಈ ಥರ ಮಾಡಿ ಇಟ್ಕೊಬಿಟ್ರೆ ನಮಗೆ ಅವಾಗವಾಗ ಮಾಡೋದಿದ್ರಲ್ಲ. ನೋಡಿ, ಒಂದು ಬಟ್ಲು ನೆಲ್ಲಿಕಾಯಿ ತೊಗೊಂಡಿದ್ದಾನು, ಇದು ಬೆಟ್ಟದ ನೆಲ್ಲಿಕಾಯಿ. ಇದಕ್ಕೆ 1 ಇಡೀ ಪುದೀನ ಕಡ್ಡಿ ಸಮೇತ ಹಾಕಿ ನಾವು ಫಿಲ್ಟ್ರ್ ಮಾಡ್ತೀವಲ್ಲ, ಏನೂ ಆಗೋದಿಲ್ಲ. ಸ್ವಲ್ಪ ಶುಂಠಿ, ಒಂದು 2 ಇಂಚು ಶುಂಠಿ. ಇಷ್ಟು ನೀರು ಹಾಕಿ ರುಬ್ಕೊಂಬರ್ತೀನಿ. ನೀರು ಸ್ವಲ್ಪ ಹಾಕೊಂಡು ಇಷ್ಟು ರುಬ್ಬಿದ್ದೀನಿ. ನನ್ನ ಮಗಳು ಬಂದಾಗ ನಾನು ನೆಲ್ಲಿಕಾಯಿ ಜ್ಯೂಸ್ ಕೇಳ್ತಾ ಇರ್ತಾಳೆ, ಅದಕ್ಕೆ ನಾನು ಈ ಥರ ಮಾಡಿ ಇಟ್ಕೊಬಿಟ್ರೆ ನನಗೆ ಈಸಿ ಆಗುತ್ತೆ. ಅವ್ರು ಬಂದಾಗ 2 ಐಸ್ ಕ್ಯೂಬ್ ಥರ ಹಾಕ್ಕೊಟ್ಬಿಟ್ರೆ, ಅದಕ್ಕೆ ಇದು ಒಳ್ಳೆ ಐಡಿಯಾ ಮಾಡಿ ನಾನು ಮಾಡಿ ಇಟ್ಕೊಳೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು. ನಿಮ್ಗೆ ಏನಾದರೂ ಸಿಹಿದಾಗಿ ಥರ ನೀವು ಮಾಡಿ ಇಟ್ಕೊಬಿಟ್ರೆ ನಿಮಗೆ ಕೆಲ್ಸಕ್ಕೆ ಹೋಗೋದಂತ ತುಂಬ ಈಸಿ ಇರುತ್ತೆ. ಬೆಳಗ್ಗೆ ಹೊತ್ತು ಕುಡಿಬೇಕನ್ನೋರು ಮತ್ತು ಅದೇ ಕೆಲಸಕ್ಕೆ ಕಟ್ ಮಾಡಬೇಕು, ರುಬ್ಬಬೇಕು ಬೇಡ. 2 ಮೋಲ್ಡ್ ತೊಗೊಂಡಿದ್ದೀನಿ. ಈ ಥರ ತೆಗೆದು ಚಿಕ್ಕದು ಐಸ್ ಕ್ಯೂಬು ಚೆನ್ನಾಗಿರುತ್ತೆ ಇದು ನೋಡಿ. 2 ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಬೇಗ ಇದಕ್ಕೆ ಸ್ಪೂನಲ್ಲಿ ಹಾಕ್ತೀನಿ. ಫಸ್ಟ್ ನಾನು ನೆಲ್ಲಿಕಾಯಿ ಜ್ಯೂಸ್ ಹಾಕ್ತೀನಿ. ತುಂಬಾ ಚೆನ್ನಾಗಿತ್ತು. ಒಂದ್ಸಲ ಈ ಥರ ಮಾಡ್ಕೊಂಡು ಇಟ್ಕೊಬಿಟ್ರೆ ನಿಮಗೆ ನೋಡಿ. ಅದು ಇನ್ನೊಂದು ಥರ ಬರ್ತದೆ ಐಸ್ ಕ್ಯೂಬ್ದು, ಚೆನ್ನಾಗಿರುತ್ತೆ. ಅದು ಎಲ್ಲೋ ಇಟ್ಬಿಟ್ಟಿದ್ದೀನಿ. ಇದು ನನ್ನ ಮಗಳು ಹೊಸ ತರಿಸಿದ್ಲು. ಹಾಕಿದ್ದೀನಿ. ಇವಾಗ ಇದಕ್ಕೆ ಕ್ಲೋಸ್ ಮಾಡ್ತೀನಿ ಅಷ್ಟೇ. ಇವಾಗ ಇದಕ್ಕೆ ಇನ್ನು ಮಿಕ್ಕಿದೆ, ಬೇರೆದಕ್ಕೆ ಹಾಕ್ತೀನಿ. ಇಷ್ಟು ಚೆನ್ನಾಗಿದೆ, ಚಿಕ್ಕದಾಯ್ತಲ್ಲ ಇದು ಮೋಲ್ಡ್. ಇದು ನೋಡ್ರಲ್ಲ, ಇದು ತೊಗೊಂಡೋಗಿ ನಾನು ಫ್ರಿಜ್ಜಲ್ಲಿ ಹಾಕ್ತೀನಿ. ಇವಾಗ ಚಳಿ ಅಲ್ವಾ, ಐಸ್ ಕ್ಯೂಬ್ ಏನು ಇಕ್ಕೋದಿಲ್ಲ, ಅದಕ್ಕೆ ಇವಾಗ ಇದನ್ನ ಇಟ್ಕೊಳ್ಳೋಣ. ಫುಲ್ ಇದು ಆಯ್ತು ನೋಡಿ. ನೋಡಿ 4 ಕವರ್ ಇಟ್ಟಿದ್ದೇನು ಐಸ್ ಕ್ಯೂಬ್. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಲ್ಲ, ಈ ಥರ ನೀವು ಮಾಡಿ ಇಟ್ಕೊಬಿಟ್ರೆ ಮನೇಲಿ 1 ತಿಂಗಳು ಎಲ್ಲ ನಾವು ಡೈಲಿ ನಿಮಗೆ ಸಾಕಾಗ ಒಂದು 3 ಹಾಕೊಂಡ್ರು ಸಾಕು ನಿಮ್ಗೆ ಆರಾಮಾಗಿ. ನಾವು ಇದು ABC ಜ್ಯೂಸು, ಇದು ನೆಲ್ಲಿಕಾಯಿ ಜ್ಯೂಸು, ನಾವೆರಡೂ ಮಾಡಿ ಇಟ್ಕೊಬಿಟ್ರೆ ಒಂದಿನ ನೆಲ್ಲಿಕಾಯಿ ಜ್ಯೂಸು, ಒಂದಿನ ABC ಜ್ಯೂಸ್ ಕುಡಿದ್ರೆ ಸ್ವಲ್ಪ ನಮಗೆ ಮೈ ಫ್ರೆಶ್ ಆಗುತ್ತೆ. ಮತ್ತು ನಮಗೆ ತಲೆ ಕೂದಲು ಉದ್ರೋದು ಮತ್ತು ಟೆನ್ಷನ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಥರ ನೀವು ಮಾಡಿ ಇಟ್ಕೊಂಡು ಮನೆಗೆ ಬನ್ನಿ ಹೇಗೆ ಮಾಡೋಂತ ತೋರಿಸ್ತೀನಿ.
ನಾನು 2 ಗ್ಲಾಸ್ ತರಿಸಿದ್ದೆ ಮೀಶೋಲ್ಲಿ. ಯಪ್ಪ ನನಗಂತೂ ಅದು ಗ್ಲಾಸ್ ನೋಡಿದ್ರೆ ತುಂಬ ಖುಷಿಯಾಗಿತ್ತು. ನಾನು ಫೈಬರ್ ಅಂದ್ಕೊಂಡು ನಿಜದ್ದು ಗ್ಲಾಸ್ ಇದು ನೋಡಿ, ತುಂಬ ಚೆನ್ನಾಗಿತ್ತು. ಇದು 380 ಕೊಟ್ಟು ತೊಗೊಂಡು. ಇದೇನು ಸ್ಟಿಕ್ಕರ್ ಬರ್ತಲ್ಲ, ತೆಗಿತೀನಿ. 2 ಗ್ಲಾಸ್ ತೊಗೊಂಡಿದ್ದೀನಿ ನೋಡಿ. 2 ಗ್ಲಾಸ್ ನಾನು ಮತ್ತೆ ಎಕ್ಸ್ಟ್ರಾ ಇತ್ತಲ್ವ ಐಸ್ ಕ್ಯೂಬ್ ಇತ್ತು ಹಾಕಿದ್ದೀನಿ ನೋಡಿ. ಈ ಥರ ಹಾಕ್ಕೊಬಿಟ್ಟು ನಾನು ಫಸ್ಟು ಏನು ಮಾಡ್ತೀನಿ, ಒಂದೆರಡು ABC ಜ್ಯೂಸ್ 2 ಮತ್ತು ಇನ್ನೊಂದು ನೆಲ್ಲಿಕಾಯಿ ಜ್ಯೂಸು. ನನ್ನ ಮಗಳು ಯಾವಾಗಲೂ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳಮ್ಮ ಅಂತಾರಲ್ಲ, ಅದಕ್ಕೆ ಏನು ಮಾಡಿದೆ, ನಾನು ಐಡಿಯಾ ಮಾಡಿ ಈ ಥರ ಮಾಡಿ ಇಟ್ಕೊಬಿಡ್ತೀನಿ. ಇವಾಗ ಇದು ಗ್ಲಾಸ್ ದೊಡ್ಡದಿಲ್ಲ, ಅದಕ್ಕೆ ಒಂದು 3 ಹಾಕ್ಕೊಳ್ತೀನಿ ನಾನು ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಇದಕ್ಕೆ ನೆಲ್ಲಿಕಾಯಿ ಜ್ಯೂಸ್ಗೆ ಸ್ವಲ್ಪ ಒಗ್ರು ಇರುತ್ತಲ್ವ, ಒಗ್ರು ಇರಬೇಕು. ಒಂದು ಚಿಟಿಕೆ ಅಷ್ಟು ಏನು ಮಾಡ್ತೀನಿ ಹೇಳಿ, ಸ್ವಲ್ಪ ಉಪ್ಪು ಇದಕ್ಕೆ ಹಾಕ್ಕೊಳ್ತೀನಿ. ಮತ್ತು ಇದಕ್ಕೆ ನಾನು ಒಂದು ಸ್ವಲ್ಪ ಹನಿ ನೋಡಿ, ಇಷ್ಟು ಹಾಕ್ಕೊಬಿಟ್ಟು ನಾವೇನು ಮಾಡಬೇಕು, 2 ಗ್ಲಾಸ್ಗೆ ನೀರು ಹಾಕೋಣ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಪರವಾಗಿಲ್ಲ, ಏನಾಗಲ್ಲ ನೋಡಿ. ಈ ಥರ ಸ್ವಲ್ಪ ತೊಗೊಂಬತ್ತೀನಿ ನೀರು ನೋಡಿ. ನೆಲ್ಲಿಕಾಯಿ ಜ್ಯೂಸು ನಾವು ಡೈಲಿ ಮಾಡಿ ಕುಡಿದು ಅದು ವೇಸ್ಟ್ ಆಗ್ಬಿಡ್ತೀವಿ. ನೆಲ್ಲಿಕಾಯಿ ನಮ್ಗೆ ಇರೋದಿಲ್ಲ, ಅದಕ್ಕೆ ಈ ಥರ ಮಾಡಿಟ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ABC ಜ್ಯೂಸು ಹೇಗೆ ಮಾಡಿದೆ ಅಂತ ನಿಜ ತುಂಬ ಈಸಿ. ಇದು ನನಗೆ ಗ್ಯಾಸ್ ಬೇಡ, ಏನು ಬೇಡ, ಬರೀ ಒಂದು ಮಿಕ್ಸಿ ಜಾರ್ ಇದ್ದರೆ ಸಾಕು ನಮಗೆ. ರುಬ್ಬಿ ನಾವು ಸ್ಟೈನ್ ಮಾಡ್ಕೊಂಡು ನಾವು ಐಸ್ ಕ್ಯೂಬ್ ತಲೆ ಇಟ್ಕೊಬೋದು. ಐಸ್ ಕ್ಯೂಬ್ ಇಲ್ಲ, ಚಿಕ್ಕ ಗ್ಲಾಸ್ ಇರ್ತವಲ್ಲ ಅದ್ರಲ್ಲಿ ಆರಾಮಾಗಿ ಹಾಕೋಬೋದು. ನೀವು ಏನು ಐಸ್ ಕ್ಯೂಬೇ ಬೇಕು ನಮಗೆ, ಮೋಲ್ಡೇ ಬೇಕಂತ ಏನಿಲ್ಲ. ಇವಾಗೆಲ್ಲ ಮೋಲ್ಡ್ ಬಂದರೆ ಮೋಲ್ಡ್ ಕೇಳ್ತಾರೆ. ಮುಂಚೆಲ್ಲ ಮೋಲ್ಡೇ ಇರಲಿವಲ್ಲ, ಅದು ಯೋಚನೆ ಮಾಡಬೇಕು. ಈ ಥರ ಒಂದು ಜ್ಯೂಸ್ ಮಾಡ್ಕೊಳ್ಳಿ. ನೀವು ಡೈಲಿ ಆಫೀಸ್ಗೆ ಹೋಗೋದು ಕುಡ್ಕೊಂಡು ಹೋದರೆ ನಿಮಗೆ ಹೊಟ್ಟೆ ಹಸಿವಾಗಲ್ಲ, ಟೆನ್ಷನ್ ಆಗಲ್ಲ. ನಿಜವಾಗ್ಲೂ ತುಂಬ 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 ಹೆಂಗೆ ಸಿಗೋದು, ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು. ನೀವು ಒಂದ್ಸಲ ಮಾಡ್ಕೊಳ್ಳಿ ಮನೆ ಆಯಿತಾ. ಓಕೆ, ಬಾಯ್.